ಭಯ ಭಯ ಅನ್ನೋದು ಮನುಷ್ಯನಲ್ಲಿ ಒಂದು ಸಹಜವಾದ ಪ್ರಕ್ರಿಯೆ. ಆ ಪ್ರಕ್ರಿಯೆ ಕಂಟಿನ್ಯೂಯಸ್ ಆಗಿ ಹೋಗಬಾರ್ದು ಅಷ್ಟೇ. ಭಯದಲ್ಲಿ ಬದುಕ್ತಾ ಇರುವವರು ಈ ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ. ಈ ಬದುಕು ಅನ್ನೋದು ಸಂತೋಷ, ದುಃಖ, ಕಷ್ಟ ಮತ್ತು ಸುಖಗಳ ಒಂದು ಗೋಲ ವೃತ್ತ. ಒಂದಾದ ಮೇಲೆ ಇನ್ನೊಂದು ಬರ್ತಾನೆ ಇರುತ್ತೆ. ಆದರೆ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ಅಷ್ಟೇ. ಗೆಲ್ಲಬೇಕೆಂಬ ಮನಸ್ಸಿದ್ರೆ ಸಾಲದು ಮೈ ಡಿಯರ್ ಫ್ರೆಂಡ್. ಅದು ಬಹುತೇಕ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆದರೆ ಅಂತಹ ಗೆಲುವಿಗಾಗಿ ಅವಿರತ ಸಿದ್ಧತೆ ನಡೆಸುವ ದೃಢಸಂಕಲ್ಪ ನಿನ್ನಲ್ಲಿರಬೇಕು ಅಷ್ಟೇ. ಭಯ ಅನ್ನೋದು ಎಲ್ಲಿ ಕಣೆಯಾಗುತ್ತೋ ಅಲ್ಲಿಂದಲೇ ಬದುಕು ಆರಂಭ ಆಗುತ್ತೆ. ಮನುಷ್ಯ ವಾಸ್ತವವಾದಿಯಾಗಿದ್ಕೊಂಡೆ ಪವಾಡ ಸೃಷ್ಟಿಸುವ ಕನಸು ಕಾಣಬೇಕು. ನಿಜಕ್ಕೂ ನೀನೊಂದು ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಅದಕ್ಕೆ ಪರಿಹಾರವು ಅದರಲ್ಲೇ ಸಿಗತ್ತೆ. ಯಾಕಂದರೆ ಸಮಸ್ಯೆ ಮತ್ತು ಪರಿಹಾರ ಎರಡೂ ಪ್ರತ್ಯೇಕವಾಗಿ ಇರಲು ಸಾಧ್ಯವೇ ಇಲ್ಲ ಮೈ ಡಿಯರ್ ಫ್ರೆಂಡ್. ಈ ಜಗತ್ತಿನಲ್ಲಿ ಎಷ್ಟೋ ಜನ ಭಯದಿಂದ ಮುಕ್ತರಾಗಿ ಇಂದು ಪ್ರಪಂಚದಲ್ಲಿಯೇ ಎಷ್ಟೋ ಎತ್ತರಕ್ಕೆ ಬೆಳೆದಾಗಿದೆ. ಒಬ್ಬ ಹುಡುಗನಿಗೆ ಕೇವಲ 120 ರೂಪಾಯಿ ಸಂತೆಯಲ್ಲಿರುವ ವಾಚ್ ತಗೊಳ್ಳೋದಕ್ಕೂ ಕೂಡ ದುಡ್ಡಿರಲಿಲ್ಲ. ಆದರೆ ಈಗ ಆ ಹುಡುಗನ ಕೈಯಲ್ಲಿ 5 ಕೋಟಿ ರೂಪಾಯಿ ವಾಚ್ ಇದೆ. ಆ ಹುಡುಗ ಬೇರೆ ಯಾರೂ ಅಲ್ಲ ಫ್ರೆಂಡ್ಸ್, ಪ್ರಸ್ತುತ ಭಾರತೀಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಆಡುವ ಆಲ್ರೌಂಡರ್ ಹಾರ್ದಿಕ್ ಪಾಂಡೆ. ಹೌದು ಫ್ರೆಂಡ್ಸ್, ನೊಣಗಳು ನಮ್ಮ ಸುಂದರವಾದ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳೋ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿ ಹಾಕಿ ನಮ್ಮಲ್ಲಿರುವ ಲೋಪದೋಷಗಳನ್ನು ಮಾತ್ರ ಹುಡುಕ್ತಾ ಇರ್ತಾರೆ. ಅವ್ರಿಗೇನು ಹೇಳೋಕ್ಕಾಗಲ್ಲ. ಅವ್ರ ಮುಂದೆ ನಾವು ತೋರ್ಬೇಕಷ್ಟೇ. ಅವಮಾನಗಳನ್ನು ಎದುರಿಸುವ ಸಾಮರ್ಥ್ಯವಿದ್ದರೆ ಸನ್ಮಾನ ಸ್ವೀಕರಿಸುವ ಯೋಗ್ಯತೆ ಕೂಡ ಬಂದೇ ಬರುತ್ತೆ. ಯಾರ ಮಾತಿಗೂ ಭಯ ಪಡಬೇಡ. ಯಾರ ಆಸೆಯಂತೆಯೂ ನೀನು ನಡಿಬೇಡ. ಯಾರನ್ನು ನಂಬಿ ನೀನು ಬದುಕಬೇಡ. ನಿನ್ನ ಜೀವನ ನಿನಗೆ ಅನ್ನೋದನ್ನು ನೀನು ಮರಿಬೇಡ. ಬರೆದಿಟ್ಟಂತೆ ಜೀವನ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಬರೆದಿಡುವಂತಹ ಜೀವನ ಮಾಡಲು ಎಲ್ಲರಿಂದಲೂ ಸಾಧ್ಯ ಇದೆ. ಜೀವನ ಅನ್ನೋದು ಬುದ್ಧಿವಂತನಿಗೆ ಕನಸು, ಮೂರ್ಖನಿಗೆ ಆಟ, ಸಿರಿವಂತನಿಗೆ ತಮಾಷೆ ಮತ್ತು ಬಡವನಿಗೆ ದುರಂತ. 10 ನಿಮಿಷ, ಕೇವಲ 10 ನಿಮಿಷ ಕಣ್ಣು ಮುಚ್ಚಿಕೊಂಡು ನೀನು ಎಲ್ಲಿದ್ದೀಯಾ, ನೀನು ಏನು ಮಾಡ್ತಾ ಇದೀಯಾ, ನೀನು ಮಾಡಬೇಕಾಗಿರೋದು ಏನು, ನೀನು ಎಡೋತಾ ಇರೋದು ಎಲ್ಲಿ, ನೀನು ಇರೋ ಪೊಸಿಷನ್ ಆದರೂ ಯಾವುದು ಅಂತ ಒಂದು ಸಲ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಮಗ್ನನಾಗಿ ಯೋಚನೆ ಮಾಡು. ಆಗ ನೀನಿರೋ ಪೊಸಿಷನ್ನಲ್ಲಿ ನಿನಗೆಲ್ಲವೂ ಅರ್ಥ ಆಗತ್ತೆ. ದಾರಿಯಲ್ಲಿ ಎಡವು ಬಿದ್ದರೆ ಎಲ್ಲರೂ ನೋಡುವ ಮುನ್ನ ಎದ್ದು ನಿಲ್ಲಬೇಕು ಫ್ರೆಂಡ್. ಜೀವನದಲ್ಲಿ ಎಡವು ಬಿದ್ದರೆ ಎಲ್ಲರೂ ನೋಡುವ ಹಾಗೆ ಧೈರ್ಯದಿಂದ ಎದ್ದು ನಿಲ್ಲಬೇಕು. ಬೇರೊಬ್ಬರ ಜೀವನ ಕಥೆಯನ್ನು ಉದಾಹರಣೆಯಾಗಿ ಕೊಡೋದು ತುಂಬ ಸುಲಭ. ಆದರೆ ನಮ್ಮ ಜೀವನವೇ ಉದಾಹರಣೆಯಾಗುವಂತೆ ಬದುಕುವುದು ತುಂಬಾ ಕಷ್ಟ. ಆದರೆ ಖಂಡಿತವಾಗ್ಲೂ ಅದು ಅಸಾಧ್ಯವತ್ತೂ ಅಲ್ಲ. ಒಬ್ಬ ಮನುಷ್ಯನನ್ನು ಉತ್ತಮ ವ್ಯಕ್ತಿಯನ್ನಾಗಿಸಲು ಆತನ ತಪ್ಪನ್ನು ತಿದ್ದುವುದು ಎಷ್ಟು ಮುಖ್ಯವೋ, ಆತ ಒಳ್ಳೆಯದನ್ನು ಮಾಡಿದಾಗ ಕೂಡ ಅವನನ್ನು ಪ್ರೋತ್ಸಾಹಿಸುವುದು ಕೂಡ ಅಷ್ಟೇ ಮುಖ್ಯ. ಸೋಲಿನ ಭಯದಿಂದಲೇ ಬದುಕುವವರು ಗೆಲುವಿನ ಮಹಾಸಂಭ್ರಮವನ್ನು ಅನುಭವಿಸುವ ಅವಕಾಶದಿಂದ ವಂಚಿತರಾಗ್ತಾರೆ ಫ್ರೆಂಡ್. ಗೆಲುವು ಬೇಕಾದರೆ ಮೊದಲು ಭಯಮುಕ್ತರಾಗಬೇಕು. ನೀನು ಭಯಮುಕ್ತನಾದರೆ ನಿನ್ನ ಗೆಲುವು ಖಚಿತ. ಕೊನೆಗೊಂದು ಮಾತು ಹೇಳ್ತೀನಿ, ಮನುಷ್ಯನಿಗೆ ದುಡ್ಡಿರಬೇಕು, ಇಲ್ಲಾಂದರೆ ಅವನು ದುಡಿತಾ ಇರಬೇಕು. ಆಗಲೇ ಅವನಿಗೆ ಬೆಲೆ. ಇಲ್ಲದೇ ಇದ್ರೆ 3 ಕಾಸಿನ ಬೆಲೆ ಇರೋದಿಲ್ಲ. ದುಡ್ಡಿಗೆ, ದುಡಿಮೆಗೆ ಇರೋ ಬೆಲೆ ಮನುಷ್ಯನಿಗೆ ಇಲ್ಲ. ಇಂತಹ ಮತ್ತೊಂದು ಕಂಟೆಂಟ್ನ ತಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪದೆ ಹಾಜರಾಗಿರ್ತೀನಿ. ಒಂದು ವೇಳೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.